ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಕುರ್ಚಿ ಕದನ ಜೋರಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ತಮ್ಮ ನಾಯಕತ್ವದ ಪ್ರಶ್ನೆ ಎತ್ತಿ ಮೇ 10ರೊಳಗೆ ತೀರ್ಮಾನ ಬೇಕು ಅಂತ ಡೆಡ್ಲೈನ್ ಕೊಟ್ಟು ಬಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯವೂ ಸುಮ್ಮನಿಲ್ಲ. ಅವರ ತಂಡ ಈಗ ಹೊಸ ಅಸ್ತ್ರವಾಗಿ ದಲಿತ ಸಿಎಂ ಕಾರ್ಡನ್ನ ಮುಂದೆ ತಳ್ಳೋಕೆ ಶುರು ಮಾಡಿದೆ ಅನ್ನೋ ಮಾತು ಜೋರಾಗಿದೆ. ದೆಹಲಿಯಲ್ಲಿ ಸಂಸದ ಸುನೀಲ್ ಬೋಸ್ ಅವರ ನಿವಾಸದಲ್ಲಿ ನಡೆದ ಸುತ್ತಿನ ಮಾತುಕತೆಗಳು ಇಡೀ ಪವರ್ ಶೇರಿಂಗ್ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಂತಾಗಿದೆ. ಸಚಿವರಾದ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಜೊತೆಗೆ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಹಲವು ಪ್ರಮುಖರು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದು, ನಾಯಕತ್ವ ಬದಲಾವಣೆ ಅನಿವಾರ್ಯವಾದ್ರೆ ಈ ಬಾರಿ ದಲಿತ ಸಮುದಾಯಕ್ಕೂ ಅವಕಾಶ ಸಿಗಬೇಕು ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ದಲಿತ ಸಿಎಂ ಕೂಗು ಹೊಸದೇನಲ್ಲ. ಈ ಹಿಂದೆಲೂ ನಾಯಕತ್ವ ಬದಲಾವಣೆ ಮಾತು ಬಂದಾಗ್ಲೆಲ್ಲ ಈ ಬೇಡಿಕೆ ಕೇಳಿಬಂದಿದೆ. ಆದರೆ ಈ ಬಾರಿ ಟೈಮಿಂಗ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಟಜಿಕ್ ಆಗಿದೆ. ಡಿಕೆ ಶಿವಕುಮಾರ್ ಒತ್ತಡ ಹಾಕ್ತಿರೋ ಸಮಯದಲ್ಲೇ ಈ ವಿಷಯವನ್ನ ಮುಂದಿಟ್ಟಿದ್ದು ಸಿದ್ದರಾಮಯ್ಯ ತಂಡದ ಚೆಕ್ಮೇಟ್ ಮೂವ್ ಅಂತಲೇ ರಾಜಕೀಯ ವಲಯದಲ್ಲಿ ಮಾತು ಕೇಳಿಬರುತ್ತದೆ. ಇದ್ರ ಜೊತೆಗೆ ಒಳ ಮೀಸಲು ಸಾಧನೆ ಸಂಭ್ರಮ ಸಮಾವೇಶದ ಮೂಲಕ ದಲಿತ ನಾಯಕರ ಒಗ್ಗಟ್ಟು ತೋರಿಸೋ ಯೋಚನೆ ಕೂಡ ನಡೆದಿದೆ. ಅಂದ್ರೆ ಇದು ಕೇವಲ ಮಾತಿನ ಮಟ್ಟದಲ್ಲಿ ಇರೋದಿಲ್ಲ, ಗ್ರೌಂಡ್ ಲೆವೆಲ್ನಲ್ಲಿ ಪವರ್ ಡೆಮೋ ಕೂಡ ಮಾಡೋ ಪ್ಲಾನ್ ಇದೆ ಅನ್ನೋದನ್ನ ಸೂಚಿಸ್ತದೆ. ಇದ್ರ ನಡುವೆ ದೆಹಲಿಗೆ ತೆರಳಿದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಹಲವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಮುನ್ನೆಚ್ಚರಿಕೆ ಸಲಹೆಗಳನ್ನು ನೀಡಿದ್ದಾರೆ. ಅಂದ್ರೆ ಇದನ್ ಮಾಡ್ಬೇಕಾ, ಮಾಡಿದ್ರೆ ಏನಾಗುತ್ತೆ ಅನ್ನೋದರ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆಯಂತೆ. ಇದನ್ನೇ ಇನ್ನಷ್ಟು ಸ್ಪಷ್ಟಪಡಿಸುವಂತೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೇಳಿಕೆ ನೀಡಿದ್ದಾರೆ. ನಾಯಕತ್ವ ಬದಲಾವಣೆ ಆಗ್ತಿದ್ರೆ ದಲಿತ ಸಿಎಂ ವಿಚಾರ ಮತ್ತೆ ಬರೋದು ಸಹಜ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಕೇವಲ ಅಡ್ಡ ಮಾತಲ್ಲ, ಯೋಜಿತ ರಾಜಕೀಯ ಅಸ್ತ್ರ ಅನ್ನೋದಕ್ಕೆ ಇದು ಉದಾಹರಣೆ. ಇದರ ನಡುವೆ ಜಿ. ಪರಮೇಶ್ವರ್ ಹೇಳಿಕೆಯೂ ಗಮನ ಸೆಳೆದಿದೆ. ಹೈಕಮಾಂಡ್ ಏನು ತೀರ್ಮಾನನ ಮಾಡ್ತದೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರೂ ಖರ್ಗೆ ಅವರನ್ನು ಸಿಎಂ ಮಾಡಿದ್ರೆ ಸ್ವಾಗತ ಅಂತ ಹೇಳಿರುವುದು ದಲಿತ ಸಿಎಂ ಚರ್ಚೆಗೆ ಮತ್ತಷ್ಟು ತೂಕ ನೀಡಿದೆ. ಒಟ್ಟಾರೆ ನೋಡಿದ್ರೆ ಈ ಕುರ್ಚಿ ಕದನ ಈಗ 3 ದಿಕ್ಕಿನಲ್ಲಿ ನಡೀತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಡೈರೆಕ್ಟ್ ಕ್ಲೇಮ್, ನನಗ್ ಟರ್ನ್ ಕೊಡಿ ಅನ್ನೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ, ದಲಿತ ಸಿಎಂ ಕಾರ್ಡ್ ಮೂಲಕ ಸಮೀಕರಣ ಬದಲಾಯಿಸೋದು. ಮೂರನೇ ಕಡೆ ಹೈಕಮಾಂಡ್, ಎಲ್ಲ ಲೆಕ್ಕಾಚಾರ ನೋಡಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನಿಸೋದು. ದಲಿತ ಸಿಎಂ ಕೂಗಿನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಪ್ರಮುಖವಾಗಿ ಕೇಳಿಬರ್ತಿದೆ. ಜೊತೆಗೆ ಜಿ. ಪರಮೇಶ್ವರ್ ಮತ್ತು ನೇರವಾಗಿ ಹೈಕಮಾಂಡ್ ಮಟ್ಟದಲ್ಲೇ ಇರುವ ಮಲ್ಲಿಕಾರ್ಜುನ ಖರ್ಗೆ ಹೆಸರುಗಳು ಚರ್ಚೆಗೆ ಬಂದಿವೆ. ಅಂದ್ರೆ ಈ ಕಾರ್ಡ್ ಕೇವಲ ಒತ್ತಡದ ರಾಜಕೀಯ ಅಲ್ಲ, ಸೀರಿಯಸ್ ಆಪ್ಷನ್ ಆಗಿ ರೂಪುಗೊಳ್ಳುತ್ತಿದೆ. ಹೀಗಾಗಿ ಮೇ 10 ಡೆಡ್ಲೈನ್ ಹತ್ತಿರವಾಗ್ತಿರೋ ಸಮಯದಲ್ಲಿ ರಾಜಕೀಯ ತಾಪಮಾನ ಮತ್ತಷ್ಟು ಏರೋದು ಖಚಿತ. ಕೊನೆಗೆ ಕುರ್ಚಿ ಯಾರಿಗೆ ಸಿಗುತ್ತೆ ಅನ್ನೋದಕ್ಕಿಂತ ಈ ಮಧ್ಯೆ ನಡೆಯುತ್ತಿರುವ ಸ್ಟ್ರಾಟಜಿಗಳು, ಕೌಂಟರ್ ಸ್ಟ್ರಾಟಜಿಗಳು, ಇದೇ ಈಗ ರಾಜ್ಯ ರಾಜಕೀಯದ ಹಾಟ್ ಟಾಪಿಕ್ ಆಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.